ಸ್ವಲ್ಪ ಲೂಸ್ ಆಗಿದೆ ಅನ್ಸುತ್ತೆ. ಇಲ್ಲ ರೀ, ಸರಿ ಇದೆ. ಇಲ್ಲ ಇಲ್ಲ, ಲೂಸ್ ಆಗ್ತಿದೆ. ಹೀಗೆ ನೋಡಿದ್ರೆ ಯಾರ್ದೋ ಕದ್ದಿದ್ಯಾ ಅನ್ಕೋತಾರೆ. ಮೊದಲ ಸ್ವೆಟರ್ ತೆಗಿ. ಪರವಾಗಿಲ್ಲ ರೀ, ಸರಿ ಹೋಗುತ್ತೆ. ಬೇಡ, ಬೇರೆ ತಗೊಳ್ಳೋಣ. ಇದನ್ನ ತೆಗಿ ತೆಗಿ. ಏನು ಸ್ಟ್ರಕ್ ಆಯ್ತಾ? ಬರ್ತಿಲ್ಲ ರೀ. ಸರಿ ಇರು, ನಾನು ತೆಗಿತೀನಿ. ಯಾಕೆ ನಗ್ತಿದ್ದೀರಾ? ಅದಕ್ಕೆ ಹೇಳೋದು, ಒಬ್ರು ಚಪ್ಪಲಿಲಿ ಇನ್ನೊಬ್ರು ಕಾಲು ಹಾಕಬಾರ್ದು, ಒಬ್ರು ಸ್ವೆಟರ್ನಲ್ಲಿ ಇನ್ನೊಬ್ರು ಕೈ ಹಾಕಬಾರ್ದು ಅಂತ. ಅತ್ತೆ, ಮಾವ ಹೊರಟಾಯ್ತಾ? ಆಗ್ಲೇ ಹೊರಟಾಯ್ತಮ್ಮ. ತಾತ ಹೀಗೆ ಸಡನ್ ಆಗಿ ಮಾವಂಗ್ ಬನ್ನಿ ಅಂತ ಹೇಳಿದ್ದಕ್ಕೆ ನಿಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಯ್ತು ಅಲ್ವಾ ಪಾಪ? ಅದೇ ಅತ್ತೆ, ನೀವು ಮಾವ ಇಬ್ರು ನಾಳೆ ಮಾರ್ನಿಂಗ್ ಹೊರಡ್ಬೇಕು ಅಂತ ಅನ್ಕೊಂಡಿದ್ರಿ ಅಲ್ವಾ? ಅದೇ. ಪರವಾಗಿಲ್ಲಮ್ಮ, ಆ ಹೊಲದ ಪ್ರಾಬ್ಲಮ್ನ ಸಾಲ್ವ್ ಮಾಡೋದೇ ಮುಖ್ಯ ಅಲ್ವಾ? ಹೌದು, ಅದು ಮುಖ್ಯನೇ. ಅದ್ರ ಜೊತೆಗೆ ಸಿದ್ದಪ್ಪ ಮಸಾಲ ಕಂಪನಿನ ನಾವ್ ತಗೋಬೇಕು ಅನ್ನೋದು ಮಾವಂಗಿರೋ ಆಸೆ. ಅವರೇ ಹೋಗಿ ಆ ಕಂಪ್ನಿನ ತಗೊಳ್ಳೋ ಹಾಗಾಗಿದ್ರೆ ತನ್ನ ತಂದೆ ಆಸೆ ತೀರ್ಸಿದ್ನಲ್ಲ ಅಂತ ಅವ್ರಿಗೂ ತೃಪ್ತಿ ಆಗ್ತಿತ್ತೇನೋ. ಪರವಾಗಿಲ್ಲ ಬಿಡಮ್ಮ, ಈಗ ಅಖಿಲ್ ಹೋಗ್ತಿದ್ದಾನಲ್ಲ, ಅವನು ಅವ್ರ ಅಪ್ಪನ ಆಸೆ, ಅವ್ರ ತಾತನ ಆಸೆ ಎರಡನ್ನೂ ತೀರಿಸ್ತಾನೆ. ಹೌದೌದು, ತೀರಿಸ್ತಾನೆ. ಹೇಗಿದ್ರು ಅವನ ಜೊತೆ ಶ್ಯಾಮ ಕೂಡ ಹೋಗ್ತಿದ್ದಾಳಲ್ಲ. ಅಖಿಲ್ ಜೊತೆ ಶ್ಯಾಮ ಹೋಗ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಂಗೂ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ಲಿ, ನಿಮ್ ಮಾವನೇ ಹೇಳಿದಾರಲ್ಲ, ಇಲ್ಲ ಅನ್ನೋಕ್ಕಾಗಲ್ಲ. ನಿಜಾನೇ ಅತ್ತೆ, ಆದ್ರೆ ಶೋಭನಕ್ಕೆ ಮುಹೂರ್ತ ಬಂದಿಲ್ಲ ಅಂತ ಅವರನ್ನ ಬೇರೆ ಬೇರೆ ರೂಮಲ್ಲಿ ಇಟ್ಟಿದ್ದೀರಲ್ವಾ? ಆದ್ರೆ ಈಗ ಅವರು ಹೋಗ್ತಿರೋದ್ರಿಂದ ಅಲ್ಲಿ ಒಂದೇ ರೂಮಲ್ಲಿ ಇರ್ತಾರೇನೋ. ನಿಜಾನೇ, ನಂಗೆ ಯೋಚನೆನೇ ಬರಲಿಲ್ಲ. ನನಗಾಗ್ಲೇ ಬಂದಿತ್ತು ಅತ್ತೆ, ಆದ್ರೆ ನಾನಾಗ ಹೇಳಿದ್ರೆ ಅಖಿಲ್ ಅವರು ಹಾಗೆಲ್ಲ ನಡ್ಕೊಳ್ಳಲ್ಲ ಅಂತ ಮಾವ ನನ್ನ ಬಾಯ್ನೆ ಮುಚ್ಚಿಸ್ತಾರೇನೋ ಅಂತ ಸೈಲೆಂಟ್ ಆದೆ. ಹೌದು, ಅವ್ರು ಹಾಗೆ ಹೇಳಿ ಬಾಯಿ ಮುಚ್ಚಿಸ್ತಾರೆ. ಈಗ ಏನ್ ಮಾಡೋದು? ಒಂದೇ ಒಂದು ದಾರಿ ಅತ್ತೆ. ಏನು? ನಾಳೆ ಬೆಳಗ್ಗೆ ಅವ್ರ ಜೊತೆ ನೀವು ಹೋಗ್ಬೇಕು. ಗುಡ್ ಐಡಿಯಾ. ಅವ್ರ ಜೊತೆಗೆ ನಾಳೆ ನಾನು ಊರಿಗೆ ಹೋಗ್ತೀನಿ.
ಅತ್ತೆ ನೀವ್ ಬರ್ತೀರಾ ಅಂತ ಮೊದ್ಲೇ ಹೇಳಿದ್ರೆ ಅಖಿಲ್ ಬೇಡ ಅಂತ ಹೇಳ್ಬೋದು. ಕರೆಕ್ಟಾಗಿ ಅವ್ರು ಹೊರಡೋ ಟೈಮಲ್ಲಿ ಲಗೇಜ್ ಜೊತೆ ನೀವು ಎಂಟ್ರಿ ಕೊಟ್ರೆ ಆಗ ಯಾರು ಏನು ಹೇಳಲ್ಲ. ಕರೆಕ್ಟ್, ಹಾಗೆ ಮಾಡ್ತೀನಿ. ಥ್ಯಾಂಕ್ ಗಾಡ್, ಈ ವಿಷಯದಲ್ಲಿ ನಾನು ಅಂದ್ಕೊಂಡ್ ಹಾಗೆ ನಡೀತಾ ಇದೆ. ನಾಳೆ ಅವ್ರು ಹೋಗೋ ಕೆಲಸ ಕೂಡ ನಾನು ಅಂದ್ಕೊಂಡ್ ಹಾಗೆ ಆಗಬೇಕು. ಸಿದ್ದಪ್ಪ ಮಸಾಲೆ ಕಂಪನಿ ಅವ್ರ ಕೈ ತಪ್ಪು ಹೋಗ್ಬೇಕು. ಆ ವಿಷಯದಲ್ಲಿ ಅಖಿಲ್ ಫೇಲ್ ಆಗಬೇಕು. ನನಗಿಷ್ಟು ಬೇಜಾರು ಮಾಡಿರೋ ಅಖಿಲ್ ಫೇಲ್ ಆಗೋದನ್ನ ನಾನು ಕಣ್ಣಾರೆ ನೋಡಬೇಕು. ಕೃಷ್ಣ, ಮೊದಲನೇ ಸಲ ಅಖಿಲ್ ಅವ್ರ ಜೊತೆ ಸೇರಿ ಬೇರೆ ಊರಿಗೆ ಹೋಗ್ತಿದ್ದೀನಿ. ಅದು ವ್ಯಾಪಾರದ ಕೆಲ್ಸದ ಮೇಲೆ ಹೊರಟಿರೋ ಅಖಿಲ್ ಅವ್ರ ಜೊತೆ ನಾನು ಹೋಗ್ತಿದ್ದೀನಿ. ಹೋಗ್ತಿರೋ ಕೆಲ್ಸದಲ್ಲಿ ಜಯ ಸಿಗ್ಲಿ ಅಂತ ಆಶೀರ್ವಾದ ಮಾಡು ಕೃಷ್ಣ. ಶ್ಯಾಮ ರೆಡಿನಾ? ಶ್ಯಾಮ ಯಾವಾಗ್ಲೂ ರೆಡಿ ಆಗಿದ್ದಾಳೆ. ನಿನಗಿಂತ ಮೊದಲೇ ಬಂದು ಲಗೇಜ್ ಇಲ್ಲಿ ಇಟ್ಟಿದ್ದಾಳೆ. ಹೌದಾ? ಶ್ಯಾಮ ಎಲ್ಲಿ? ಕೃಷ್ಣಂಗೆ ಹೇಳ್ ಬರೋಣ ಅಂತ ಹೋಗಿದ್ದಾಳೆ. ಶ್ಯಾಮ, ಹೊರಡೋಣವಾ? ಸರಿ, ಅತ್ತೆಗೂ ಹೇಳಿ ಹೊರಡೋಣ. ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಮ್ಮಿಬ್ರ ಜೊತೆಗೆ ನಾನು ಊರಿಗೆ ಬರ್ತಿದ್ದೀನಿ. ಹೌದಾ? ನೀವು ಕೂಡ ಬರ್ತಾ ಇದ್ದೀರಾ ಮಮ್ಮಿ? ಹೌದು, ಬರ್ತಾ ಇದ್ದೀನಿ. ಯಾಕೆ ಬೇಡ ಅಂತ್ಯಾ? ಹಾಗಲ್ಲ ಮಮ್ಮಿ, ಸದ್ಯಕ್ಕೆ ಅಲ್ಲಿ ವಾತಾವರಣ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ನಿಮಗಲ್ಲಿ ತೊಂದರೆ ಆಗುತ್ತೇನೋ ಅಂತ. ಏನ್ ಪರವಾಗಿಲ್ಲ, ಬರ್ತೀನಿ. ಯಾಕೋ ನಿಮ್ಮಿಬ್ರನ್ನೇ ಕಳ್ಸೋದು ಕರೆಕ್ಟ್ ಅಲ್ಲ ಅಂತ ನನ್ನ ಮನ್ಸಿಗೆ ಅನ್ನಿಸ್ತು. ನೀನು ಆ ಮೀಟಿಂಗ್ ಕೆಲಸದಲ್ಲಿದ್ರೆ ಹೊಸ ಜಾಗದಲ್ಲಿ ಪಾಪ ಶ್ಯಾಮ ಒಬ್ಳೇ ಕೂತಿರ್ಬೇಕಲ್ಲ ಅಂತ ಅನ್ನಿಸ್ತು. ಆ ವಿಷಯನ ಫೋನ್ನಲ್ಲಿ ನಿಮ್ಮಪ್ಪನ ಹತ್ರ ಹೇಳ್ದೆ. ಆಗ ನೀನು ಅವ್ರ ಜೊತೆ ಹೋಗು ಅಂದ್ರು. ಅದಕ್ಕೆ ರೆಡಿಯಾಗಿ ಬಂದ್ಬಿಟ್ಟೆ. ಮೊದಲನೇ ಸಲ ಗಂಡ ಹೆಂಡತಿ ಹೋಗ್ತಿದ್ರೆ ಅವ್ರ ಜೊತೆ ಅತ್ತೆ ಯಾಕೆ ಹೊರಟಿದ್ದಾರೆ? ಇವ್ರನ್ನ ಹೇಗಪ್ಪ ತಡೆಯೋದು? ನಡೀರಿ. ಅತ್ತೆ, ಒಂದ್ ನಿಮಿಷ. ಏನು? ಏನಿಲ್ಲ ಅತ್ತೆ, ಯಾವ್ದಾದ್ರೂ ಕೆಲ್ಸಕ್ಕೆ ಹೋಗೋವಾಗ 3 ಜನ ಹೋದ್ರೆ ಆ ಕೆಲಸ ಆಗಲ್ಲ ಅಂತಾರಲ್ವಾ? ಅವ್ರ ಜೊತೆ ನೀವು ಕೂಡ ಹೋದ್ರೆ 3 ಜನ ಆಗ್ತಿರಲ್ವಾ? ಹೌದು ಅಲ್ವಾ? ಅದೆಲ್ಲನೂ ಅರ್ಥ ಇಲ್ದಿರೋ ಸೆಂಟಿಮೆಂಟ್ಸ್ ಅತ್ತೆ. ನೀವ್ ಹೊರಡಿ, ಪರವಾಗಿಲ್ಲ. ಇಲ್ಲ ಐಶ್ವರ್ಯ ಅಕ್ಕ, ಅದೆಲ್ಲ ಅರ್ಥ ಇಲ್ದಿರೋ ವಿಷಯ ಏನಲ್ಲ. ದೊಡ್ಡವರು ಹೇಳಿದ್ದಾರೆ ಅಂದ್ರೆ ಅದರಲ್ಲಿ ಖಂಡಿತ ಏನೋ ಒಂದು ಅರ್ಥ ಇರುತ್ತೆ. ಅಂದ್ರೆ ಏನು? ಅತ್ತೆ ನಿಮ್ ಜೊತೆ ಬರ್ಬಾರ್ದು ಅಂತ ಹೇಳ್ತಿದ್ಯಾ? ಆಹಾ, ಹಾಗೆ ಹೇಳ್ತಿಲ್ಲ. ಅತ್ತೇನು ನಮ್ ಜೊತೆ ಬರ್ತಾರೆ. ಮತ್ತೆ 3 ಜನ ಹೋಗ್ಬಾರ್ದು ಅಂತಿದ್ಯಲ್ಲ? 4 ಜನ ಹೋದ್ರೆ ಆಯ್ತು. 4 ಜನನಾ?
4ನೇವ್ರು ಯಾರು? ಹೇಳ್ತೀನಿ. ನಮ್ ಜೊತೆ ಈ ಪುಟ್ಟು ಕೃಷ್ಣ ಕೂಡ ಬರ್ತಾನೆ. ಆಗ 4 ಜನ ಆದ್ವಿ. ಏನಂತೀರಾ ರೀ? ಗುಡ್ ಐಡಿಯಾ ಶ್ಯಾಮ, ಗುಡ್ ಐಡಿಯಾ. ಬನ್ನಿ ಹೋಗೋಣ. ಹಾ ನಡೀರಿ. ಶ್ಯಾಮ ಇರು. ನೀನು ಹಿಂದ್ಗಡೆ ಕೂತ್ಕೋ. ಕಾರಲ್ಲಿ ನಿಂಗೆ ನಿದ್ದೆ ಮಾಡೋ ಅಭ್ಯಾಸ ಇದೆಯಂತಲ್ಲ. ಮೊನ್ನೆ ಆಶ್ರಮಕ್ಕೆ ಹೋಗೋ ದಿನ ಕೂಡ ನೀನು ನಿದ್ದೆ ಮಾಡಿದ್ಯಂತೆ, ವೈದೇಹಿ ಹೇಳಿದ್ಲು. ಮುಂದೆ ಕೂತು ಹಾಗೆ ನಿದ್ದೆ ಮಾಡಿದ್ರೆ ಡ್ರೈವಿಂಗ್ ಮಾಡೋರಿಗೆ ನಿದ್ದೆ ಬರುತ್ತೆ. ಅದಕ್ಕೆ ನೀನು ಹಿಂದ್ಗಡೆ ಕೂತ್ಕೋ, ನಾನು ಮುಂದೆ ಕೂತ್ಕೋತೀನಿ. ಸರಿ ಅತ್ತೆ. ಇಲ್ಲಿ ಮಾಡಬೇಕಾಗಿರೋ ಕೆಲಸ ಎಲ್ಲ ಮುಗಿದಿದೆ. ಇನ್ನು ಅಲ್ಲಿನ ಕೆಲಸನ ಶುರು ಮಾಡ್ಕೊಳ್ಬೇಕು. ಬನ್ನಿ ಸರ್. ಇಲ್ಲೇ ಸರ್ ನಮಗೆ ರೂಮ್ ಎಲ್ಲ ವ್ಯವಸ್ಥೆ ಮಾಡಿರೋದು. ಹೇಗಿದೆ ಸರ್ ರೆಸಾರ್ಟು? ಚೆನ್ನಾಗಿದೆ, ತುಂಬಾ ಪ್ಲೆಸೆಂಟ್ ಆಗಿ ಕೂಡ ಇದೆ. ಹಲೋ, ಹಾ ರೆಸಾರ್ಟ್ಗೆ ಬಂದ್ವಿ, ಹೇಳು. ಹಾ ಹೌದಾ? ಓ ಹಾಗಾ? ಹಾ ಓಕೆ, ಸರ್ಗೆ ಹೇಳ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಕೆಲಸ ಎಲ್ಲ ಹಾಳಾಗೋಯ್ತು ಸರ್. ಯಾವ ಕೆಲಸ? ಆನಂದ ಗಜಪತಿ ವರ್ಮಾ. ಓ, ಆನಂದ ಗಜಪತಿ ವರ್ಮನ್ ಕೆಲಸ ಹಾಳಾಗಿದ್ಯಾ? ಅಲ್ಲ ಸರ್, ಆನಂದ ಗಜಪತಿ ವರ್ಮ ಬದಲು ಅಖಿಲ್ ಇಲ್ಲಿಗೆ ಬರ್ತಾ ಇದ್ದಾನಂತೆ. ಆನಂದ ಗಜಪತಿ ವರ್ಮ ಬಂದ್ರೆ ಆ ಸಿದ್ದಪ್ಪ ಮಸಾಲಾ ಕಂಪ್ನಿ ತಗೊಳ್ಳೋದು ಈಸಿ ಅನ್ಕೊಂಡಿದ್ರಿ ನೀವು. ಆನಂದ್ ಗಜಪತಿ ವರ್ಮಾ ಆದ್ರೆ ₹4 ಹೆಚ್ಚಿಗೆ ಹಾಕಿ ಈ ಕಂಪ್ನಿ ತಗೊಳ್ಳೋಕೆ ಯೋಚನೆ ಮಾಡ್ತಾರೆ. ನೀವು ಅದಕ್ಕಿಂತ ಹೆಚ್ಚು ಅಮೌಂಟ್ ಕೊಟ್ಬಿಟ್ಟು ಈ ಕಂಪ್ನಿನ ತಗೊಳ್ಳೋಕೆ ನೋಡ್ತಾ ಇದ್ರಿ. ಆದ್ರೆ ಹಾಗಲ್ವಲ್ಲ ಸರ್ ಅಖಿಲ್, ಎಷ್ಟು ಅಮೌಂಟ್ ಆದ್ರೂ ಸರಿನೇ, ಆ ಕಂಪ್ನಿನ ತಗೊಳ್ಳೇಬೇಕಂತಿರ್ತಾನೆ. ಅಖಿಲ್ ಹಾಗಂದ್ಕೊಳ್ಳಿ, ಆ ಸಿದ್ದಪ್ಪ ಮಸಾಲಾ ಕಂಪ್ನಿನ ನಾವೇ ತಗೊಳ್ಳೋದು. ಆ ಕಂಪ್ನಿ ನಮಗೆ ಸ್ವಂತ ಆಗೋದು. ಓಹೋ, ಆ ಆನಂದ ಗಜಪತಿ ವರ್ಮಾ ಎಷ್ಟೋ ವರ್ಷದಿಂದ ಸ್ವಂತ ಮಾಡ್ಕೋಬೇಕು ಅನ್ಕೊಂಡಿರೋ ಈ ಡ್ರೀಮ್ ಪ್ರಾಜೆಕ್ಟ್ನ ಕನ್ಸಾಗೆ ಉಳಿಯೋ ಹಾಗೆ ಮಾಡ್ತೀನಿ. ಹೇಗ್ ಮಾಡ್ತೀರಿ ಸರ್? ಅಖಿಲ್ನ ದಾರಿ ತಪ್ಪಿಸಿದ್ರೆ ಆಟೋಮೆಟಿಕ್ ಆಗಿ ಆ ಕಂಪ್ನಿ ನಮ್ದೆ. ಅಖಿಲ್ನ ದೂರ ಮಾಡ್ತೀರಾ? ಅದೇ ಹೇಗ್ ಸರ್?
ಹೇಗೆ ಅಂದ್ರೆ ಇದು ನನ್ನ ಪ್ಲಾನ್. ಹೇಗಿದೆ? ಅದ್ಭುತ ಸರ್, ನೀವು ಸೂಪರ್ ಸರ್. ಆ ಮಸಾಲ ಕಂಪ್ನಿನ ಗ್ಯಾರಂಟಿ ನೀವೇ ತಗೋತೀರಾ ಸರ್? ಅರ್ಜುನ್, ಮಲ್ಲಿಕಾರ್ಜುನ್. ಏನು ಇಷ್ಟೊತ್ತಾದ್ರೂ ಶ್ರುತಿ ಇನ್ನೂ ಫೋನೇ ಮಾಡಿಲ್ವಲ್ಲ? ಅವ್ರಿನ್ನೂ ರೆಸಾರ್ಟ್ಗೆ ಹೋಗ್ಲಿಲ್ವಾ? ರೆಸಾರ್ಟ್ಗೆ ಹೋಗಿ ನಾನು ಹೇಳಿರೋ ಕೆಲಸ ಮಾಡಿದಿದ್ರೆ ಶ್ರುತಿ ನನಗೆ ಫೋನ್ ಮಾಡಬೇಕಿತ್ತಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್. ಬಂದ್ಯಾ? ನಮಸ್ತೆ ಮೇಡಮ್. ಸರಿನಾ? ಓಕೆ ಮೇಡಮ್. ಆಯಿತು ಮೇಡಮ್. ನಾನೇ ಶ್ರುತಿಗೆ ಫೋನ್ ಮಾಡ್ತೀನಿ. ಹಲೋ ಐಶು, ನಿನ್ ಕೆಲ್ಸನೇ ಮಾಡ್ತಿದ್ದೆ. ಕೆಲಸ ಮುಗೀತಾ? ಆದ ಹಾಗೆ ಐಶು. ಶ್ಯೂರ್? ನೀನ್ ಹೇಳಿದ ಹಾಗೆ ಇಲ್ಲಿ ರಿಸಾರ್ಟ್ ಸ್ಟಾಫ್ ಹತ್ರ ಮಾತಾಡಿ ಅವ್ರಿಗೆ ಕೊಡ್ಬೇಕಾಗಿದ್ದನ್ನ ಕೊಟ್ಟಿದ್ದೀನಿ. ಸೊ ನಾವ್ ಹೇಳ್ದಾಗೆ ಅವ್ರು ಮಾಡ್ತಾರೆ. ಇನ್ನು ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಎಲ್ಲ ನೀನ್ ಅನ್ಕೊಂಡಿದ್ದು ಅನ್ಕೊಂಡ್ ಹಾಗೆ ನಡೆಯತ್ತೆ. ಹಾಗೆ ನಡೆಸೋ ಕೆಪಾಸಿಟಿ ನಿನಗಿದೆ ಅಂತಾನೆ ತಾನೆ ನಿನ್ನ ಹೆಲ್ಪ್ ಕೇಳಿದ್ದು. ಥ್ಯಾಂಕ್ ಯು ಸೋ ಮಚ್. ಏಯ್, ಸಾಯಿಸ್ಬಿಡ್ತೀನಿ. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ಓಕೆ, ಥ್ಯಾಂಕ್ಸ್ ಕ್ಯಾನ್ಸಲ್. ಓಕೆ, ನಿನ್ ಮೈದನ ಬರ್ತಿದ್ದ ಹಾಗೆ ಫೋನ್ ಮಾಡ್ತೀನಿ ನಿನ್ಗೆ. ಇಡ್ತೀನಿ. ಬಾಯ್. ಬಾಯ್. ನಮಗ್ ಬೇಡ ಅಂದು ಅಖಿಲ್ ಅವ್ರನ್ನ ಕಳಿಸ್ಕೊಡ್ತೀರಾ ಮೀಟಿಂಗ್ಗೆ? ನೋಡ್ತೀರಿ ಏನಾಗುತ್ತೆ ಅಂತ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಲಗೇಜ್ ತಗೊಂಬಾ. ಬನ್ನಿ ಮಮ್ಮಿ. ಏನ್ ಹಾಗೆ ನೋಡ್ತಿದ್ಯಾ? ಯಾವತ್ತೂ ಇಂಥ ರೆಸಾರ್ಟ್ ನೋಡಿರಲ್ಲ ಅಲ್ವಾ? ಹೌದತ್ತೆ, ನಾನು ನೋಡಿರ್ಲಿಲ್ಲ. ಹೇಗಿದೆ? ಚೆನ್ನಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಸರಿ, ನಡೀರಿ. ಹಲೋ ಆಂಟಿ. ಶ್ರುತಿ. ಹೇಗಿದ್ಯಾ ಶ್ರುತಿ? ಚೆನ್ನಾಗಿದ್ದೀನಿ ಆಂಟಿ. ಹಲೋ ಅಖಿಲ್, ಚೆನ್ನಾಗಿದ್ದೀರಾ?
ಚೆನ್ನಾಗಿದ್ದೀನಿ. ಶ್ರುತಿ ನೀನೇನಿಲ್ಲಿ? ರಿಲ್ಯಾಕ್ಸ್ ಆಗತ್ತೆ ಅಂತ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದಿದ್ದೆ ಆಂಟಿ. ಓ ಈ ರಿಸಾರ್ಟ್ ತುಂಬಾ ಚೆನ್ನಾಗಿದೆ ಗೊತ್ತಾ? ಹೌದಾ? ಹೌದು, ನೀವೇನಿಲ್ಲಿ? ಅಖಿಲ್ ಬಿಸ್ನೆಸ್ ಕೆಲ್ಸದ ಮೇಲೆ ಇಲ್ಲಿ ಬರ್ಬೇಕಾಯ್ತು, ನಾವು ಜೊತೆಗೆ ಬಂದ್ವಿ. ಓ, ಇವರು